ಹಾಯ್ ಗೈಸ್, ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ, ನೀವು ಕೂಡ ಯೂಟ್ಯೂಬರ್ಸ್ ಆಗಿದ್ರೆ ಯೂಟ್ಯೂಬ್ ಚಾನಲ್ ಗ್ರೋ ಆಗಬೇಕು ಅಂದ್ರೆ ಏನ್ ಮಾಡಬೇಕು, ಏನ್ ಮಾಡಿದ್ರೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಒಂದೇ ತಿಂಗಳಲ್ಲಿ ಮಾನಿಟೈಸೇಷನ್ ಆಗಬೇಕು ಅಂದ್ರೆ ನೀವು ನಾ ಹೇಳೋದಂತ ಕೆಲವೊಂದು ಟಿಪ್ಸ್ಗಳನ್ನು ಫಾಲೋ ಮಾಡಿ. ಯಾಕೆ ನಿಮ್ಮ ಒಂದು ಚಾನಲ್ ವಿಡಿಯೋಸ್ಗಳು 10, 20, 100, 150 ವ್ಯೂಸ್ ಆಗ್ತಾ ಇದ್ದಾವೆ ಅಂದ್ರೆ ಅದಕ್ಕೆ ಮೂಲ ಕಾರಣ ನಿಮ್ಮಲ್ಲಿರುವಂತಹ ವಿಡಿಯೋಸ್ ಅಲ್ಲಿ ದಮ್ ಇರೋದಿಲ್ಲ, ನಿಮ್ಮ ವಿಡಿಯೋಸ್ ಕ್ಲಿಯರೆನ್ಸ್ ಇರೋದಿಲ್ಲ, ನಿಮ್ಮಲ್ಲಿ ಕಂಟೆಂಟ್ ಸರಿ ಇರೋದಿಲ್ಲ. ಹಾಗಾದ್ರೆ ಏನ್ ಮಾಡಬೇಕು, ಒಂದೊಂದಾಗಿ ಟಿಪ್ಸ್ ಗಳನ್ನು ನಾವು ಫಾಲೋ ಮಾಡ್ತಾ ಹೋಗೋಣ. ಮೊದಲನೇ ಟಿಪ್ಸ್, ನೀವು ಅದಕ್ಕಿಂತ ನೀವು ಹೊಸಬ್ರಾಗಿದ್ರೆ ನನ್ನ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಎಲ್ಲಾ ವಿಡಿಯೋಸ್ಗಳು ನಿಮ್ಗೆ ತಲುಪ್ತದೆ. ಬನ್ನಿ, ಮೊದಲನೇ ಟಿಪ್ಸ್, ನಿಮ್ಮ ಯೂಟ್ಯೂಬ್ ಚಾನಲ್ ಗ್ರೋ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ ಮೊಟ್ಟ ಮೊದಲು ನಿಮ್ಮ ಒಂದು ಕಂಟೆಂಟ್ ಸರಿಯಾಗಿರ್ಬೇಕು. ನೋಡಿ, ನೀವು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಬೇಕು ಅಂದ್ರೆ ಅಲ್ಲಿ ಕೆಟಗರಿ ಅಂತ ನೀವು ಚೂಸ್ ಮಾಡಿರ್ತೀರಾ. ನೀವು ಎಜುಕೇಶನ್ ವಿಡಿಯೋಸ್ಗಳು ಮಾಡ್ತಾ ಇದ್ರೆ ಎಜುಕೇಶನ್ ಅಂತ ಹೇಳ್ತೀರಾ, ಸೈನ್ಸ್ಗೆ ಸಂಬಂಧಪಟ್ಟ ಸೈನ್ಸ್ ಅಂದ್ರೆ ಟೆಕ್ಗೆ, ಆಮೇಲೆ ಗೇಮ್ಸ್, ಸ್ಪೋರ್ಟ್ಸ್, ಇವು ಎಲ್ಲವುದಕ್ಕೂ ಅಲ್ಲಿ ಆಪ್ಷನ್ಸ್ ಇರುತ್ತೆ. ನೀವು ಯಾವ್ದನ್ನು ಕೆಟಗರಿ ಚೂಸ್ ಮಾಡಿರ್ತೀರಲ್ವಾ, ಅದೇ ಕೆಟಗರಿಯಲ್ಲಿ ನೀವು ಒಂದೇ ಒಂದು ತಿಂಗಳು ಪ್ರತಿ ದಿನನೂ ಕೂಡ ಒಂದು ವಿಡಿಯೋ, ಲಾಂಗ್ ವಿಡಿಯೋ, 2 ಶಾರ್ಟ್ಸ್ ವಿಡಿಯೋ, ಅದಕ್ಕೆ ತಕ್ಕಂತೆ ನೀವು ಒಂದು ವಿಡಿಯೋ ಇವಾಗ ಯಾವ್ದು ಮಾಡಿರ್ತೀರಪ್ಪ ಅಂದ್ರೆ ಅದೇ ವಿಡಿಯೋವನ್ನೇ ನೀವು ಕಟ್ ಮಾಡಿ ಪೇಸ್ಟ್ ಮಾಡಿ ನೀವು 2 ಶಾರ್ಟ್ಸ್ ಮಾಡಿ, 2 ಶಾರ್ಟ್ಸ್ ಹಾಕುವಂಥದ್ದು, ಒಂದು ವಿಡಿಯೋ ಲಾಂಗ್ ಹಾಕುವಂಥದ್ದು. ದಿನಕ್ಕೆ 3 ನೀವು ವಿಡಿಯೋಸ್ಗಳನ್ನು ಒಂದು ತಿಂಗಳು ಕಂಟಿನ್ಯೂ ಹಾಕ್ತಾ ಹೋಗಿ ನಿಮ್ಮ ಒಂದು ಚಾನಲ್ 100% ಮಾನಿಟೈಸ್ ಆಗೋದು ಪಕ್ಕಾ, ಇದು ಗ್ಯಾರಂಟಿ. ಓಕೆನಾ? ಮೇನ್ ಇಂಪಾರ್ಟೆಂಟ್, ನಿಮ್ಮ ಕೆಟಗರಿಗೆ ಸಂಬಂಧಪಟ್ಟ ಹಾಗೆ ನೀವು ಡೈಲಿ 30 ದಿನನೂ ಕೂಡ 3 ವಿಡಿಯೋಸ್ಗಳು, 2 ಶಾರ್ಟ್, ಒಂದು ವಿಡಿಯೋ ಲಾಂಗ್ ಹಾಕ್ತಾ ಬನ್ನಿ. ಓಕೆ, ಇದು ಮೊದಲನೇ ಟಿಪ್ಸ್ ಆಯ್ತು. ಎರಡನೇ ಟಿಪ್ಸ್ ಏನಪ್ಪಾ, ನೀವು ವಿಡಿಯೋಸ್ ಮಾಡ್ತೀರಾ, ವಿಡಿಯೋಸ್ ಹೇಗೆ ಮಾಡಬೇಕು ಅಂದ್ರೆ ನಿಮ್ಮ ಒಂದು ವಿಡಿಯೋ ಕ್ಲಿಯರ್ನೆಸ್ ಇರಬೇಕು. ಅಂದ್ರೆ ನಿಮ್ಮ ಒಂದು ಮೊಬೈಲ್ ಕ್ಯಾಮ್ರಾ ಚೆನ್ನಾಗಿರ್ಬೇಕು, ಇದ್ದ ಮೊಬೈಲ್ ಅಲ್ಲಿ ಚೆನ್ನಾಗಿ ಕ್ಯಾಮ್ರಾ, ಒಂದು ಬ್ಯಾಕ್ ಗ್ರೌಂಡ್ ಚೆನ್ನಾಗಿರ್ಬೇಕು, ಕ್ಲಿಯರ್ನೆಸ್. ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ ಈ ರೀತಿಯಲ್ಲಿ ನೀವು ಯಾವುದೇ ಕಾರಣಕ್ಕೂ ನೀವು ಒಂದು ಬ್ಲೂಟೂತ್ ಮೈಕ್ ಅನ್ನು ನೀವು ಉಪಯೋಗಿಸ್ಕೊಳ್ರಿ. ಇದು ತುಂಬಾ ಈಸಿಯಾಗಿ ಬರೀ 500 ರೂಪಾಯಿದಲ್ಲಿ ಸಿಗುತ್ತೆ ನಿಮ್ಗೆ. K28 ಅಂತ ನೀವು ಫ್ಲಿಪ್ಕಾರ್ಟ್ ಅಲ್ಲಿ ಆರಾಮಾಗಿ ಆರ್ಡರ್ ಮಾಡಬಹುದು, ಏನ್ ತೊಂದರೆ ಇಲ್ಲ, ನೆನಪಿಟ್ಕೊಡ್ರಿ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಇಂಪಾರ್ಟೆಂಟ್ ಆಗಿ ಇಷ್ಟು 2 ಟಿಪ್ಸ್. ಒಂದು ವಿಡಿಯೋ ಕ್ಲಿಯರ್ನೆಸ್ ಭಾರಿ ಚೆನ್ನಾಗಿರ್ಬೇಕು, ಆಗ ಆಟೋಮೆಟಿಕ್ ಆಗಿ ನಿಮ್ಮ ವಿಡಿಯೋ ಗ್ರೋ ಆಗುತ್ತೆ. ಓಕೆ, ನೆಕ್ಸ್ಟ್ ಮೂರನೇ ಒಂದು ಟಿಪ್ಸ್ ಯಾವುದು ಅಪ್ಪ ಅಂದ್ರೆ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್, ನೀವು ಅಪ್ಲೋಡ್ ಮಾಡುವಂತ ವಿಡಿಯೋ ಯಾವ ಸಮಯದಲ್ಲಿ ಮಾಡಬೇಕು ಅಂದ್ರೆ ಮೇನ್ ಇಂಪಾರ್ಟೆಂಟ್ ಮೂರನೇ ಟಿಪ್ಸ್ ಇದು ನಾ ಕೊಡ್ತಾ ಇರೋದು. ನೋಡಿ, ಇವಾಗ ಜನರು ಯಾವಾಗ ಫ್ರೀ ಇರ್ತಾರೆ, ಓಕೆ, ಇವಾಗ ರಜೆ ಟೈಮಲ್ಲಿ, ಮಾರ್ನಿಂಗ್ ಟೈಮಲ್ಲಿ ಮೊಬೈಲ್ ಯಾವಾಗ ಕೈಯಲ್ಲಿ ತಗೊಳ್ತಾರೆ ಜನರು ಅಂದ್ರೆ ಬೆಳಿಗ್ಗೆ 10 ಗಂಟೆ ಸುಮಾರು ನೀವು ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಸ್ಟಾರ್ಟ್ ಮಾಡ್ತಾರೆ ಯಾವ್ದಾದ್ರು ಏನಾದ್ರು ವಿಡಿಯೋಸ್ಗಳು ನೋಡೋಕೆ. ಆ ಟೈಮಲ್ಲಿ ನೀವು ಹಾಕ್ಬೋದು. ಬೆಸ್ಟ್ ಒಂದು ತುಂಬಾ ಒಳ್ಳೆ ಸಮಯಪ್ಪ ಅಂದ್ರೆ ವಿಡಿಯೋಸ್ಗಳನ್ನ ಹಾಕೋದು ಸಂಜೆ ಟೈಮ್. ಯಾವ್ದಂದ್ರೆ 5 ಗಂಟೆ, ಯಾಕಂದ್ರೆ ಎಲ್ಲಾ ಜನರು ಆಫೀಸಿಗೆ ಹೋಗಿ ಎಲ್ಲ ಬಂದ್ಕೊಂಡು ಫ್ರೆಶ್ ಆಗಿ ಆರಾಮಾಗಿ ಸ್ವಲ್ಪ ನೋಡ್ತಾ ಇರ್ತಾರೆ ಮೊಬೈಲ್ ಅನ್ನು. ಅಂತಹ ಸಮಯದಲ್ಲಿ ಇಂತಹ ವಿಡಿಯೋಸ್ಗಳನ್ನ ನೋಡ್ತಾರೆ. ಆಗ ನೀವೇನ್ ಮಾಡ್ಬೇಕು, ಆ ಒಂದು 5 ಗಂಟೆ ಸುಮಾರು ಅಪ್ಲೋಡ್ ಮಾಡಿ, ತುಂಬಾ ಬೇಗ ಗ್ರೋ ಆಗ್ತದೆ ನಿಮ್ಮ ವಿಡಿಯೋಸ್ಗಳು. ಇದು 3 ಸ್ಟೆಪ್ ಆಯ್ತು. ನೆಕ್ಸ್ಟ್ 4ನೇ ಟಿಪ್ಸ್ ಯಾವ್ದಪ್ಪ ಅಂದ್ರೆ ಮೇನ್ ಇಂಪಾರ್ಟೆಂಟ್ ಆಗಿ ಅಟ್ರಾಕ್ಷನ್ ಇರುವಂತಹ ಒಂದು ತಮ್ಲೈನ್ ಹಾಕಿ. ಅಟ್ರಾಕ್ಷನ್ ಇರಬೇಕು ತಮ್ಲೈನ್, ಜೊತೆಗೆ ಟೈಟಲ್ ತುಂಬಾ ಒಳ್ಳೆ ಡಿಫ್ರೆಂಟ್ ಆಗಿ, ಎಲ್ಲರಿಗಿಂತ ಡಿಫ್ರೆಂಟ್ ಆಗಿರುವಂತ ಟೈಟಲ್. ನೀವು ವಿಡಿಯೋದಲ್ಲಿ ಏನ್ ಕಂಟೆಂಟ್ ಕೊಡ್ತಾ ಇದ್ರೆ, ಏನ್ ವಿಷಯ ಹೇಳಿದೀರಾ ಆ ವಿಷಯಕ್ಕೆ ತಕ್ಕಂತೆ ಒಂದು ಟೈಟಲ್ ಹಾಕಿ, ಜೊತೆಗೆ ಡಿಸ್ಕ್ರಿಪ್ಷನ್ ಕೂಡ ಹಾಗೆ ಹಾಕಿ, ಜೊತೆಗೆ ಮೇನ್ ಇಂಪಾರ್ಟೆಂಟ್ ಆಗಿ ಟ್ಯಾಗ್ಸ್ ಗಳನ್ನು ಮೇನ್ ಇಂಪಾರ್ಟೆಂಟ್ ಆಗಿ ಆ ಒಂದು ವಿಡಿಯೋಸ್ಗೆ ರಿಲೇಟೆಡ್ ಇರುವಂತ ಟ್ಯಾಗ್ಸ್ ಹಾಕಿ, ಇವೆಲ್ಲ ಹಾಕಿ ನೀವು ಅಪ್ಲೋಡ್ ಮಾಡೋದ್ರಿಂದ ನಿಮ್ಮ ವಿಡಿಯೋಸ್ ತುಂಬಾ ಬೇಗ ವೈರಲ್ ಆಗುತ್ತೆ. ಯಾವುದು ಕೂಡ ನೆಗ್ಲೆಕ್ಟ್ ಮಾಡಬೇಡಿ. ಬಟ್ ಮೇನ್ ಇಂಪಾರ್ಟೆಂಟ್, ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಬೇಗ ಗ್ರೋ ಆಗಬೇಕು ಅಂದ್ರೆ, ಮಾನಿಟೈಸೇಷನ್ ಆಗಬೇಕು ಅಂದ್ರೆ ನೀವು ಕಷ್ಟಪಡಬೇಕು, ಸ್ವಲ್ಪ ತಾಳ್ಮೆ ಇರಬೇಕಾಗುತ್ತೆ. ಓಕೆ, ನೀವು 10, 20, 30 ಹಾಕಿದ್ರು ಕೂಡ ವ್ಯೂಸ್ ಆಗ್ಲಿಲ್ಲ ಅಂದ್ರೆ ಯಾವುದೇ ರೀತಿ ನೀವು ಧೃತಿ ಕೇಳಲಿಕ್ಕೆ ಹೋಗಬೇಡಿ. ಯಾಕಂದ್ರೆ ನಾ ಇವತ್ತು 3 ಚಾನಲ್
ಚಾನಲ್, ನನ್ನ 3 ಚಾನಲ್ಗಳು ಕೂಡ ಮಾನಿಟೈಸೇಷನ್ ಅಲ್ಲಿ ಇದಾವೆ. ಯಾಕೆ ಅಂದ್ರೆ ನನ್ನಲ್ಲಿ ತಾಳ್ಮೆ ಇದೆ. ನಾ ವರ್ಷಾನುಗಟ್ಲೆ ಕಷ್ಟಪಟ್ಟು ನಾನು ಒಂದು 6 ತಿಂಗಳದ್ದು ಆದ್ರೂ ಕೂಡ ನಂದು ಒಂದು ಚಾನಲ್ ಮಾನಿಟೈಸೇಷನ್ ಆಗಿದ್ದಲಾಗಿತ್ತು. ಆದ್ರೂ ನಾನು ಧೃತಿಗೆಡದೆ ತಾಳ್ಮೆಯಿಂದ ನಾನು ಡೈಲಿ ಎರಡೆರಡು ಒಂದೊಂದು ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಬಂದೆ. ನನ್ನ ವಿಡಿಯೋದಲ್ಲೇ ಇಂಪ್ರೂವ್ಮೆಂಟ್ ಕಾಣ್ತಾ ಬಂದೆ. ಏನ್ ತಪ್ಪು ಮಾಡಿದ್ದೀನಿ ಎಲ್ಲವೂ ಕೂಡ ಚೇಂಜ್ ಮಾಡ್ತಾ ಬಂದೆ. ಆಟೋಮೆಟಿಕ್ ಆಗಿ ಒಂದು ವಿಡಿಯೋ ನಂದು ವೈರಲ್ ಆಗಿ ಒಂದೇ ವಿಡಿಯೋದಲ್ಲಿ ನನ್ನ ಒಂದು ಚಾನಲ್ 1,000 ಸಬ್ಸ್ಕ್ರೈಬರ್ಸ್ ಫುಲ್ ಆಗಿ ಮಾನಿಟೈಸೇಷನ್ ಕೂಡ ಆಯ್ತು. ನಾ ಬೇಕಾದ್ರೆ ನನ್ನ ಒಂದು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೂಡ ಹಾಕಿದ್ದೇನೆ, ನೀವು ನೋಡ್ಬೋದು. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಇದು ನಿಮ್ಮ ಒಂದು ಸಜೆಷನ್ಸ್ ಕೊಟ್ಟಿದ್ದೇನೆ, ಫಾಲೋ ಮಾಡಿ, ಹಾಗೆ ನನ್ನ ಒಂದು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು.